ಒಂದು ಕಡೆ ಸರ್ಕಾರ ಜಿದ್ದಿಗೆ ಬಿದ್ದವರ ಹಾಗೆ ಬಂಧನಕ್ಕೆ ಆಗ್ರಹಿಸ್ತಾ ಇದೆ. ವಿಪಕ್ಷದವರು ಕೂಡ ಹಠಕ್ಕೆ ಬಿದ್ದವರ ಹಾಗೆ ತಿಮರೋಡಿ ಬಂಧನ ಯಾವಾಗ ಅಂತ ಹೇಳಿ ರಾಜ್ಯ ಗೃಹ ಇಲಾಖೆಯನ್ನೇ ಪ್ರಶ್ನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ತಿಮರೋಡಿ ಬಂಧನಕ್ಕೆ ಸರ್ಕಾರದ ಆದೇಶ, ಗಿರೀಶ್ ಮಟ್ಟಣ್ಣ ಗರಂ ಆಗಿದ್ದಾರೆ. ತಿಮರೋಡಿ ಬಂಧನದ ಮುಖಾಂತರ ಹೋರಾಟ ಹತ್ತಿಕ್ಕೋದಕ್ಕೆ ಸಾಧ್ಯವಿಲ್ಲ, ನಮ್ಮನ್ನ ವಿಮುಖರನ್ನಾಗಿ ಮಾಡೋದಕ್ಕೂ ಸಾಧ್ಯವಿಲ್ಲ, ನಾವ್ಯಾರೂ ವಿಚಲಿತಗೊಳ್ಳೋದಿಲ್ಲ. ಬಂಧನದ ಮೂಲಕ ನಮ್ಮ ನ್ಯಾಯದ ಪರ ಹೋರಾಟ ನಿಲ್ಲೋದಿಲ್ಲ, ನಮ್ಮ ನ್ಯಾಯದ ಪರ ಹೋರಾಟ ಮುಂದುವರಿಯುತ್ತೆ. ನಮ್ಮನ್ನ ನೀವೆಷ್ಟೇ ತುಳಿದರೂ ಪುಟಿದೇಳುತ್ತೇವೆ. ಯಾರು ಹೇಳ್ತಾ ಇರೋದಿದು? ಸೌಜನ್ಯ ಪರ ಹೋರಾಟಗಾರರ ಪೈಕಿ ಗಿರೀಶ್ ಮಟ್ಟಣ್ಣನವರು ಕೂಡ ಒಬ್ರು. ಸಿದ್ದು ಸರ್ಕಾರಕ್ಕೆ ಗಿರೀಶ್ ಮಟ್ಟಣ್ಣನವರು ವಾರ್ನಿಂಗ್ ಮಾಡ್ತಿದ್ದಾರೆ. ತಿಮರೋಡಿ ಬಂಧನಕ್ಕೆ ಸರ್ಕಾರದ ಆದೇಶ, ಮಟ್ಟಣ್ಣ ಗರಂ ಆಗಿದ್ದಾರೆ. ಅವರು ಯಾಕೆ ಆ ಹೇಳಿಕೆಯನ್ನ ಕೊಟ್ಟರು, ಯಾವ ಹೇಳಿಕೆಯನ್ನ ರೆಫರೆನ್ಸ್ ಆಗಿ ಪಡ್ಕೊಂಡ್ರು, ಅದ್ರ ಬಗ್ಗೆ ಪರಾಮರ್ಶೆ ಮಾಡ್ರಯ್ಯ. ಏನೂ ಬಿಡದೆ ಒಂದು ವಾಕ್ಯ, ಯಾವುದರ ಬಗ್ಗೆಯೂ ಯೋಚನೆ ಮಾಡದೆ ಕೇವಲ ಒಂದು ವಾಕ್ಯವನ್ನ ಹೈಲೈಟ್ ಮಾಡೋದೆಷ್ಟು ಸರಿ? ಗಿರೀಶ್ ಮಟ್ಟಣ್ಣನವರ ಪ್ರಶ್ನೆ ಇದು. ನಮ್ಮನ್ನ ನೀವೆಷ್ಟೇ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಪುಟಿದೇಳ್ತೀವಿ, ನಮ್ಮನ್ನ ಪಂಜರದಲ್ಲಿಟ್ಟರು ಕೂಡ ಪಂಜರದ ಒಳಗೆ ಕೂತ್ಕೊಂಡು ಧ್ವನಿಗೂಡಿಸ್ತೀವಿ. ನಾವು ನ್ಯಾಯದ ಪರ ನಿಂತುಕೊಂಡು ಹೋರಾಡ್ತಿರುವವರು. ಬಂಧನದ ಬೆದರಿಕೆ ಹಾಕೋದೇನು ಬೇಡ. ನಮ್ಮನ್ನ ಬಂಧಿಸಿ ನೀವು ಕಾರಾಗೃಹದಲ್ಲಿ ಅಥವಾ ಪಂಜರದಲ್ಲಿಟ್ಟರು ಕೂಡ ಅಲ್ಲೂ ನಾವು ಧ್ವನಿಗೂಡಿಸ್ತೀವಿ. ನಾವು ಸದಾಕಾಲ ನ್ಯಾಯದ ಪರ ನಿಂತವರು. ಬಂಧನದ ಮೂಲಕ ನಮ್ಮ ನ್ಯಾಯದ ಪರ ಹೋರಾಟ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಗಿರೀಶ್ ಮಟ್ಟಣ್ಣನವರು. ನಮ್ಮನ್ನು ನೀವು ಎಷ್ಟೇ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾವು ಪುಟಿದೇಳ್ತಾ ಇರ್ತೀವಿ. ಸಿದ್ದು ಸರ್ಕಾರ ಇವತ್ತು ತೆಗೆದುಕೊಂಡ ನಿರ್ಧಾರದ ವಿರುದ್ಧ ಗಿರೀಶ್ ಮಟ್ಟಣ್ಣನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿಮರೋಡಿ ಬಂಧನಕ್ಕೆ ಸರ್ಕಾರದ ಆದೇಶದ ಬೆನ್ನಲ್ಲೇ ಮಟ್ಟಣ್ಣ ಗರಂ ಆಗಿರುವಂತಹದ್ದು. ನಿನ್ನೆ ಆ ಒಂದು ಪ್ರೆಸ್ ಮೀಟ್ನಲ್ಲಿ ಬಗಲಲ್ಲೇ ಕೂತ್ಕೊಂಡಿದ್ರು ಗಿರೀಶ್ ಮಟ್ಟಣ್ಣನವರು, ಪಕ್ಕದಲ್ಲೇ ಕೂತ್ಕೊಂಡಿದ್ರು ಗಿರೀಶ್ ಮಟ್ಟಣ್ಣನವರು. 24 ಕೊಲೆಯ ಆರೋಪಗಳನ್ನ ತಿಮರೋಡಿ ತನ್ನ ನಾಲಿಗೆಯಿಂದ ಗಟ್ಟಿ ಧ್ವನಿಯಲ್ಲಿ ಉಚ್ಚಾರ ಮಾಡಬೇಕಾದ್ರೆ ಆ ಉಚ್ಚಾರದ ವಾಗ್ಜರಿಗಳು, ಪದಗಳು ಪಕ್ಕದಲ್ಲಿ ಕೂತ್ಕೊಂಡಿದ್ದ ಗಿರೀಶ್ ಮಟ್ಟಣ್ಣನವರ ಕರ್ಣ ಬುಡಗಳಿಗೆ ಮೊದಲು ತಲುಪಿದ್ದು. ಅದಾದ ನಂತರ ರಾಜ್ಯದ ಜನರಿಗೆ ತಲುಪಿರೋದು. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಯಾವ ವಿಚಾರವನ್ನ ವಿವರಿಸುವಂತಹ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಆರೋಪ ಮಾಡಿದ್ರು, ಈ ಒಂದು ವಿಚಾರಗಳನ್ನು ಕೂಡ ಹೈಲೈಟ್ ಮಾಡ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರು. ಅಂಡರ್ಲೈನ್ ಮಾಡ್ತಿದ್ದಾರೆ, ಗೆರೆ ಹಾಕಿ ಹೇಳ್ತಾ ಇದ್ದಾರೆ. ಬೆಳತಂಗಡಿಯ ಶಾಸಕರೊಬ್ಬರ ಹೆಸರು ಹೇಳ್ತಾರೆ ಅವರು. ಬೆಳತಂಗಡಿಯ ಶಾಸಕರೊಬ್ಬರು ಸಿಎಂ ಸಿದ್ದರಾಮಯ್ಯರ ವಿರುದ್ಧ 24 ಕೊಲೆಯ ಆರೋಪವನ್ನ ಮಾಡಿದ್ದಾರಲ್ಲ. ಈಗ ಒಬ್ಬ ಶಾಸಕ ಅಂದ್ರೆ ಯಾರು? ಕ್ಷೇತ್ರದ ಪ್ರಪ್ರಥಮ ಪ್ರಜೆ, ನಮ್ಮ ಕ್ಷೇತ್ರದ ಪ್ರಥಮ ಪ್ರಜೆಯ ಬಾಯಿಯಿಂದ ಸಿಎಂ ವಿರುದ್ಧ 24 ಕೊಲೆ ಅಲಿಗೇಷನ್, 24 ಕೊಲೆ ಆರೋಪ ಕೇಳಿ ಬಂದಿದೆ. ನಾನು ಒಬ್ಬ ಕ್ಷೇತ್ರದ ಮತದಾರನಾಗಿ ಅವರ ಮಾತನ್ನ ನಂಬುತ್ತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ಕೊಲೆ ಮಾಡಿದ್ದಾರೆ. ಇದು ಆ ಸಾಲು. ಅರ್ಥ ಆಯ್ತಾ? ಇದು ಅವರ ಸಾಲು. ತಿಮರೋಡಿ ನಿನ್ನೆ ಪ್ರೆಸ್ ಮೀಟ್ ಕರೆದಂತಹ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರ ಪಕ್ಕದಲ್ಲೇ ಇದ್ರು, ಮಹೇಶ್ ಶೆಟ್ಟಿಯು ಕೂಡ ಅಲ್ಲೇ ಇದ್ರು, ಮಾಧ್ಯಮ ಮಿತ್ರರು ಕೂಡ ಅಲ್ಲೇ ಇದ್ರು. ಅದಕ್ಕೆಲ್ಲರೂ ಕೂಡ ಸಾಕ್ಷಿ. ಮಾತನಾಡುವ ಭರದಲ್ಲಿ ಹಂಗ ಮಾತನಾಡಿದ್ರ ಅಂತ ನೋಡುವುದಾದ್ರೆ ಹಂಗಲ್ಲ. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡುವುದರ ಮುಖಾಂತರವಾಗಿ ಸುದ್ದಿಗೆ ಬರಬೇಕಾ ಅಂತ ಕೇಳಿದ್ರೆ ಹಂಗೂ ಅಲ್ಲ. ಆದರೆ ಆ ಭಾಗದ ಶಾಸಕರೊಬ್ಬರ ಸ್ಟೇಟ್ಮೆಂಟ್ ಅನ್ನು ರೆಫರೆನ್ಸ್ ಆಗಿ ಪಡೀತಾರೆ ತಿಮರೋಡಿ. ಆಳಾಗಲ ಗಮನಿಸಬೇಕು, ಪರಾಮರ್ಶೆ ಮಾಡಬೇಕಲ್ಲ. ಯಾರೋ ಹೇಳಿದ್ರು, ಇನ್ಯಾರೋ ಹೇಳಿದ್ರು, ಅದನ್ನೇ ನಾವು ಗಂಟ್ಲ ಕೆಳಗೆ ಹಂಗೆ ಹಸಿ ಹಸಿಯಾಗಿ ನುಂಗೋದು ಅದಷ್ಟು ಸರಿ? ಸೊ ಇವೆಲ್ಲ ಬೆಳವಣಿಗೆಗಳ ನಡುವೆ ಗೃಹ ಇಲಾಖೆ ಯಾವ ತೀರ್ಮಾನಕ್ಕೆ ಬರುತ್ತೆ, ಇವತ್ತೇ ಅವರನ್ನ ಅರೆಸ್ಟ್ ಮಾಡಲಾಗುತ್ತಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.